ಇವರಿಂದ ಮರ್ತ ಮಂಡಲದಲ್ಲಿ ಹಾಲು ಮತ್ತು ಧರ್ಮ ಬೆಳಿಬೇಕಾಗಿದ್ರಿ. ಹೌದು. ಕುರುಬರ ವಂಶ ಬೆಳಿಬೇಕಾಗ್ಯದ. ಜೋಕಾಲಿ ತುಂಬ್ರಿ ಅಂತ ಕೂಡ ಪಾರ್ವತಿ ದೇವಿ ಪರಮಾತ್ಮಗೆ ಕೇಳಿದಾಗ ಅವಾಗ ಪರಮಾತ್ಮ ಏನ್ ಹೇಳಿದ? ಪರಮಾತ್ಮ ಕೆರಡಕ್ಕೂ ಜೀವಕಾಲಿ ತುಂಬಿದ. ಹೌದು. ಅವಕ್ಕೆ ಮುಂದೆ ಮುದ್ದಾಯಿ ಮದುಗೊಂಡತ್ತು ಹೆಸರು ನಾಮಕರಣ ಮಾಡ್ರು. ಹೌದ್ರಪ್ಪ. ಹೌದಾ? ಮುದ್ದಾಯಿ ಮದುಗೊಂಡ ಹೆಸರು ನಾಮಕರಣ ಮಾಡಿ ಬೆಡಗ ಬದಲಿ ಮಾಡಿ ಮುದ್ದಾಯಿ ಮದುಗೊಂಡಗ ಲಗ್ನ ಮಾಡಿರು. ಹೌದು. ಮುದ್ದಾಯಿ ಮದುಗೊಂಡಗ ಆದಿಗೊಂಡ ಅನ್ನುವಂತ ಮಗ ಹುಟ್ಟಿದ. ಹೌದ್ರಪ್ಪ. ಹೌದು. ಹುಟ್ಟಿದ. ಆದಿಗೊಂಡಗ 6 ಮಂದಿ ಮಕ್ಕಳ. ಯಾರಿಪ್ಪ ಅವರು? ಅಮರಗೊಂಡ, ತುಮರಗೊಂಡ, ಬೀರಗೊಂಡ, ಮಾರಗೊಂಡ, ಶಿವಗೊಂಡ, ಕಡಿಹುಟ್ಟ ಶಿವಪದ್ಮಗೊಂಡ ಹುಟ್ಟಿ ಬಂದ. ಹೌದ್ರಪ್ಪ. ಹೌದು. ಹುಟ್ಟು ಬಂದ. ಶಿವಪದ್ಮಗೊಂಡ ಹುಟ್ಟಿ ಬಂದ ಕಾಲಕ್ಕೆ ಏನಾಯ್ತು? ಏನಾತ್ರಿಪ್ಪ? ಸಣ್ಣ ಪದ್ಮಗೊಂಡ ಉಂಡುನು ಕೊಟ್ಟು ಊರಾಗ ತಿರುಗಾಡ್ತಿದ್ದ. 5 ಮಂದಿ ಅಣ್ಣತಮ್ಮರ ಪ್ರತಿನಿತ್ಯ ಹೊಲದಾಗ ದುಡಿತಿದ್ರು. ಹೌದ್ರಪ್ಪ. ಹೌದು. ಅವಾಗ 5 ಮಂದಿ ಅಣ್ಣತಮ್ಮರ ಬಂದು ತಂದೆಯ ಜೋಡಿ ಜಗಳ ಮಾಡ್ತಾರಪ್ಪ. ಯಪ್ಪ, ಸಣ್ಣ ಪದ್ಮಗೊಂಡ ಉಂಡುನು ಕೊಟ್ಟು ಊರಾಗ ತಿರುಗಾಡ್ಲಿಕ್ಕತ್ತಾನ. ಹೌದು. ಕೈ ಕಸರಾದ್ರೆ ಬಾಯಿ ಮೊಸರತ್ತ ಒಂದಿನರ ತಮ್ಮನ ಹೊಲಕ್ಕೆ ದುಡಿಯಾಕ ಕಳಿಸು ಅಂತ ತಿಳ್ಕೊಂಡು ಹೌದು 5 ಮಂದಿ ಜಗಳ ಮಾಡ್ಲಿಕ್ಕತ್ರು. ಹೌದ್ರಪ್ಪ. ಹೌದಾ? ಅವಾಗ 5 ಮಂದಿ ಜಗಳ ಮಾಡಿ ಸಂದರ್ಭದಾಗ ತಂದೆ ಆದಿಗೊಂಡ ಮಗ ಪದಮಗೊಂಡಗ ಕರೆದ ಮಾತು ಹೇಳ್ತಾನ. ಏನತ್ರಿಪ್ಪ? ಪದಮನ್ನ, ನಿಮ್ಮ ಅಣ್ಣತಮ್ಮರ ಬಂದು ನನ್ನ ಜೋಡಿ ಜಗಳ ಮಾಡ್ಲಿಕ್ಕತ್ತಾರ. ಹೌದು. ಕೈ ಕೆಸರಾದ್ರೆ ಬಾಯಿ ಮೊಸರತ್ತ ಒಂದಿನರ ಹೊಲಕ್ಕೆ ದುಡಿಯಾಕ ಹೋಗು ತಿಳ್ಕೊಂಡ ಆದಿಗೊಂಡ ತಂದೆ ಮಗ ಪದ್ಮಗೊಂಡಗ ಮಾತು ಹೇಳಿದ. ಹೌದ್ರಪ್ಪ. ಹೌದು. ಅವಾಗ ಪದ್ಮಗೊಂಡಾಗಿರ್ತಕ್ಕಂಥವ ಹೊಲದೊಳಗ ಏನ್ ಮಾಡಿದ? ಕೊಡ್ಲಿ ತಗೊಂಡ್ ಗಿಡಗಂಟಿ ಕಡ್ಲಿಕ್ ಹೋದ. ಕೈಯಾಗ ಗುಳ್ಳೆ ದೂರ ರಕ್ತ ಬರ್ಲಿಕ್ಕತ್ತು. ಹೌದ್ರಪ್ಪ. ಹೌದು. ಅದು ಕೆಲಸ ನೀಗಲಿಲ್ಲ. ಮುಂದೆ ಮನೆಗೆ ಬಂದು ಯಪ್ಪ ಇರೋ ಕೆಲಸ ನನಗೆ ನೀಗೋದಿಲ್ಲ ಅಂತಂದ ಸಂದರ್ಭದಾಗ ಏನಾದ್ರಿಪ್ಪ? ಪದಮನ್ನ, ಹೌದು. ಈ ಕೆಲಸ ನಿನಗೆ ನೀಗಲಿಲ್ಲಪ್ಪ, ಮಾನ್ಯದ ಹೊಲಕ್ಕೆ ಹೋಗು. ಮಾನ್ಯದ ಹೊಲದಾಗ ಹೋಗಿ ನೀಗಲಾರ ಹೋಗೋಗ ಮಗನ ಅಂದವ. ಮಗ ಹೇಳಿದ. ಅವಾಗ ಪದಮಗೊಂಡ ಹೋಗಿ ಮಾನ್ಯದ ಹೊಲದಾಗ ನೇಗಲಕ್ಕೆ ಹೊಂಟಿದ್ದ. ಹೋಗೋ ಸಂದರ್ಭದಾಗ ತಂದೆ ಆದಿಗೊಂಡ ಮಾತು ಹೇಳ್ತಾನ ಮಗನಿಗೆ. ಏನಂತ ಹೇಳ್ತಾನ್ರಿಪ್ಪ ಅವಾಗ? ಎಲ್ಲೋ ಪದಮನ್ನ, ಹೌದು. ಮಾನ್ಯದ ಹೊಲದಾಗ 3 ಕಣ್ಣಿನ ಹುತ್ತದ. ಹೌದು. ಹುತ್ತಿಗೆ ನೇಗಲ ಹಚ್ಚಬೇಡ, ಜಾತಿ ಜತನ ಮಾಡಿ ಹುತ್ತಿಗೆ ನೇಗಲ ಹೊಡ್ಕೊಂಡು ಬಾ ಅಂದವ. ಹೌದ್ರಪ್ಪ. ಹೌದು. ಮಗನಿಗೆ ಹೇಳಿದ ಕರೆದ. ಮಗನಿಗೆ ಹೇಳಿದ. ಹೌದು. ಆಯ್ತಪ್ಪ ಅಂದವ ಪದಮಗೊಂಡ. ಹೌದು. ಮುಂದೆ ಮಾನ್ಯದ ಹೊಲಕ್ಕೆ ನೇಗಲಕ್ಕೆ ಹೋದ. 3-4 ಸುತ್ತು ತಿರುವಿದ. ಹೌದು. ತಿರುವಿದ ಕೂಡಲೇ 3 ಕಣ್ಣಿನ ಹುತ್ತು ನೆದರಿಗೆ ಬಿತ್ತು. ಹೌದು. ಅವಾಗ ನೆಗಲ ತೆರವಿದ ಪದಮಗೊಂಡ. ಹೌದು. ಹೌದು. ತೆರವಿ ವಿಚಾರ ಮಾಡ್ತಾನ. ಏನತ್ರಿಪ್ಪ? ಯಪ್ಪ ನಮ್ಮ ಅಪ್ಪ ನೋಡ್ರ ಹುತ್ತಿಗೆ ನೇಗಲ ಹಚ್ಚಬೇಡ ಅಂದಾನ. ಹೇಳಣ್ಣ ಬರಾಗ ಈ ಹುತ್ತಿನೊಳಗೆ ಏನ್ ಇರಬಹುದು ಅಂತ ತಿಳ್ಕೊಂಡು ಹೌದು ಹೋಗಿ ಹುತ್ತಿಗೆ ನೇಗಲ ಹಚ್ತಾನ.